ಚರಿತ್ರೆ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಅದು ಏಪ್ರಿಲ್ 30, 1945 ದಿನ. ಜಗತ್ತಿನ ಅತಿ ಕ್ರೂರ ಸರ್ವಾಧಿಕಾರಿ ಅಂತಾಲೆ ಗುರುತಿಸಿಕೊಂಡಿದ್ದ ಅಡಾಲ್ಫ್ ಹಿಟ್ಲರ್ ಇನ್ನೇನು ಆತ್ಮಹತ್ಯೆ ಮಾಡಿಕೊಳ್ಳಲು ಸಜ್ಜಾಗಿದ್ದ ದಿನ. ಹೀಗೆ ಸಾಯುವ ಕೆಲ ಗಂಟೆಗಳ ಮುನ್ನ ಹಿಟ್ಲರ್ ಹಾಗೂ ಆತನ ಪತ್ನಿ ಈವಾ ಬ್ರೌನ್ ತಮ್ಮ ಬಳಿ ಇದ್ದ ಎಲ್ಲ ದಾಖಲೆ, ಛಾಯಾಚಿತ್ರ ಸೇರಿದಂತೆ ಎಲ್ಲವನ್ನ ಬೆಂಕಿ ಹಚ್ಚಿ ಸುಟ್ಟಿದ್ದರು. ಅಸಲಿಗೆ ಹಿಟ್ಲರ್ ತಾವು ಸತ್ತ ಬಳಿಕ ಯಾವ ದಾಖಲೆಯೂ ಉಳಿಯಬಾರದು ಅಂತ ನಿರ್ಧರಿಸಿದ್ದ. ಇನ್ನು ಹಿಟ್ಲರ್ ಸಾಯೋದಕ್ಕಿಂತ ಮುಂಚೆ ಬಂಕರ್ನಲ್ಲಿ ಏನು ನಡೆಯಿತು ಎನ್ನುವುದು ಯಾರಿಗೂ ತಿಳಿದಿರಲಿಲ್ಲ. ಆದರೆ ಇದೀಗ ಹಿಟ್ಲರ್ ಮರಣವನ್ನಪ್ಪಿದ 80 ವರ್ಷಗಳ ಬಳಿಕ ಫ್ರೆಂಚ್ ಅಧಿಕಾರಿ ದಿವಂಗತ ಕಮಾಂಡರ್ ರೇಮಂಡ್ ರೋಸ್ ಹಾಗೂ ಅವರ ದಾಖಲೆಗಳ ಖಾಸಗಿ ಸಂಗ್ರಹಕಾರನೊಬ್ಬನ ದೆಸೆಯಿಂದ ಹಿಟ್ಲರ್ನ ರಾಜಕೀಯ ಹಾಗೂ ಆಡಳಿತದ ಕೆಲ ದಾಖಲೆಗಳು ಮುನ್ನೆಲೆಗೆ ಬಂದಿವೆ. ಹಿಟ್ಲರ್ನ ಕುರಿತಾಗಿ ವಿಶಿಷ್ಟ ಮಾಹಿತಿ ಹೊಂದಿರುವ ಈ ದಾಖಲೆಗಳು ಇದೇ ಮೊದಲ ಬಾರಿಗೆ ಸಾರ್ವಜನಿಕಗೊಂಡಿವೆ. ಈ ದಾಖಲೆಗಳು ನಾಜಿ ಹಿಟ್ಲರ್ ಕೊನೆಯ ದಿನಗಳಲ್ಲಿ ಅನುಭವಿಸಿದ ಸಂಘರ್ಷ, ಸಂದಿಗ್ಧ ಪರಿಸ್ಥಿತಿಗಳನ್ನು ಸ್ಪಷ್ಟವಾಗಿ ಅರ್ಥೈಸಿಕೊಳ್ಳಲು ಸಹಾಯ ಮಾಡುತ್ತವೆ. ಅಸಲಿಗೆ ಅಂದು ಬಂಕರ್ನಲ್ಲಿ ಪರಿಸ್ಥಿತಿ ಹೇಗಿತ್ತು? ಹಿಟ್ಲರ್ ತನ್ನ ಸಾವಿಗೂ 24 ಗಂಟೆಗಳ ಮೊದಲು ಈವಾ ಬ್ರೌನ್ನೊಂದಿಗೆ ಮದುವೆ ಮಾಡಿಕೊಂಡಿದ್ಯಾಕೆ? ಹಿಟ್ಲರ್ನ ಕೊನೆಯ 10 ದಿನಗಳಲ್ಲಿ ಆತನಿಗೆ ಮೋಸ ಮಾಡಿದ ಪರಮಾಪ್ತ ಯಾರು? ಅಂತಿಮವಾಗಿ ಆತ ಸೂಸೈಡ್ ಮಾಡಿಕೊಳ್ಳಲು ಪ್ಲಾನ್ ರೆಡಿ ಮಾಡಿದ್ದು ಯಾವಾಗ? ಇದೆಲ್ಲದಕ್ಕಿಂತ ಹೆಚ್ಚಾಗಿ ಹಿಟ್ಲರ್ ಆತ್ಮಹತ್ಯೆ ಬಳಿಕ ಬಿದ್ದಿದ್ದ ಮೃತದೇಹವನ್ನ ಮಿತ್ರ ಪಡೆಗಳು ಇದೇ ಆತನ ಶವ ಎಂದು ಗುರುತಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದ ಅಂಶ ಯಾವುದು? ಎಲ್ಲ ಅಂಶಗಳನ್ನ ಇವತ್ತಿನ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ನಾಜಿ ಹಿಟ್ಲರ್ನ ಸಾವಿನ ಬಳಿಕ ಸರ್ವಾಧಿಕಾರಿ ಉಪಯೋಗಿಸುತ್ತಿದ್ದ ಬಂಕರ್ ಕುತೂಹಲದ ಕೇಂದ್ರವಾಗಿತ್ತು. ಬಂಕರ್ ನೋಡಲು ಹಾಗೂ ತಿಳಿದುಕೊಳ್ಳಲು ಅನೇಕರು ಕಾತರರಾಗಿದ್ದರು. ಅಂತೆಯೇ ನವೆಂಬರ್ 25, 1945 ಆ ದಿನ ಫ್ರೆಂಚ್ ಕಮಾಂಡರ್ ರೇಮಂಡ್ ರೋಸ್ ಬಂಕರ್ ನೋಡಲು ತೆರಳಿದ್ದರು. ರೇಮಂಡ್ ರೋಸ್ ಬಂಕರ್ ಒಳಗೆ ಕಾಲಿಡುತ್ತಿದ್ದಂತೆಯೇ 26 ಮೆಟ್ಟಿಲುಗಳ ಕೆಳ ಮಹಡಿ ಎದುರಾಯಿತು. ಆ ಮೆಟ್ಟಿಲುಗಳು ನಿಧಾನವಾಗಿ ಕತ್ತಲೆ ಕೋಣೆಯೊಳಗೆ ಕರೆದೊಯ್ದವು. ಒಳಗಡೆ ಹೋಗುತ್ತಿದ್ದಂತೆಯೇ ಮತ್ತಷ್ಟು ಕತ್ತಲು ಆವರಿಸಿತ್ತು. ಆ ಕತ್ತಲೆ ನಡುವೆ ತೀರಾ ಕೊಳಕಾದ ನಿಗೂಢತೆ ಹೊಂದಿರುವ ಕೊಠಡಿಯೊಂದು ಇರೋದು ಅರಿವಿಗೆ ಬರುತ್ತದೆ. ಆ ಕೊಠಡಿಯಲ್ಲಿ ಎಲ್ಲೆಂದರಲ್ಲಿ ಕಾಗದಗಳನ್ನ ಹರಿದು ಬಿಸಾಕಲಾಗಿತ್ತು. ಮೇಜುಗಳು, ಕುರ್ಚಿಗಳು ಮುರಿದು ಎಲ್ಲೆಂದರಲ್ಲಿ ಬಿದ್ದಿದ್ದವು. ಒಂದು ಮೇಜಿನ ಮೇಲೆ ಮೇಣದ ಬತ್ತಿ ಕರಗಿ ಬಿದ್ದಿತ್ತು. ಅಂತಹ ಕೋಣೆಯಲ್ಲಿ ಅಲ್ಲಿಲ್ಲಿ ಬಿದ್ದಿದ್ದ ಕೆಲ ಕಾಗದದ ಚೂರುಗಳನ್ನ ರೇಮಂಡ್ ರೋಸ್ ಸಂಗ್ರಹಿಸಿದ್ದರು. ಆ ದಾಖಲೆಗಳೇ ಹಿಟ್ಲರ್ನ ಕೊನೆಯ ದಿನಗಳ ಮೇಲೆ ಬೆಳಕು ಚೆಲ್ಲಲು ಸಹಾಯ ಮಾಡಿತು. ಅಸಲಿಗೆ ಹಿಟ್ಲರ್ ತನ್ನ ಸಾವಿನ ಕೊನೆ ಕ್ಷಣಗಳವರೆಗೂ ತನ್ನ ನಿರ್ಧಾರಕ್ಕೆ ಬದ್ಧನಾಗಿದ್ದ. ಜೊತೆಗೆ ಆತ ಸಾವಿನಲ್ಲೂ ಗೆಲುವನ್ನೇ ಹುಡುಕಾಡ್ತಿದ್ದ. ಸ್ನೇಹಿತರೆ, ಹಿಟ್ಲರ್ನಿಗೆ ಒದಗಿ ಬಂದ ಸ್ಥಿತಿ ಅದೆಂಥದ್ದು ಅಂದ್ರೆ, ಸಾವಿಗೆ ಕೊರಳೊಡ್ಡುವ 10 ದಿನಗಳ ಮೊದಲು ಆತ ನಾಜಿ ಪಕ್ಷದ ಬೃಹತ್ ಸಭೆಯಲ್ಲಿ ಹುಲಿಯಂತೆ ಹುಂಕರಿಸಿದ್ದ. ಇಡೀ ಜಗತ್ತೇ ನಾಜಿಯ ಕೈ ಕೆಳಗೆ ಇರಬೇಕು ಅಂತ ಕನಸು ಕಂಡಿದ್ದ. ಆದರೆ ಆ ಕನಸು ಶಾಶ್ವತವಾಗಿ ಕನಸಾಗಿಯೇ ಉಳಿದಿತ್ತು. ಜಗತ್ತಿನ ಅತ್ಯಂತ ಶಕ್ತಿಶಾಲಿ ಸಾಮ್ರಾಜ್ಯಗಳ ಪೈಕಿ ಒಂದಾಗಿದ್ದ ಅಡಾಲ್ಫ್ ಹಿಟ್ಲರ್ನ ಸಾಮ್ರಾಜ್ಯ ಪಾಶ್ಚಿಮಾತ್ಯ ದೇಶಗಳಿಗಂತೂ ನುಂಗಲಾರದ ತುತ್ತಾಗಿತ್ತು. ಆದರೆ ಮಿತ್ರ ಪಡೆಗಳ ದಾಳಿಗೆ ಹಿಟ್ಲರ್ ಚಕ್ರಾಧಿಪತ್ಯ ಕೊನೆಯ ಕ್ಷಣಗಳನ್ನ ಅನುಭವಿಸುತ್ತಿತ್ತು. ಸರ್ವಾಧಿಕಾರಿಯ ಆರ್ಭಟ ಹಾಗೂ ಅಧಿಕಾರದ ಶಕ್ತಿ ಕೇಂದ್ರವಾಗಿದ್ದ ಬರ್ಲಿನ್ ಈಗ ಅವಶೇಷಗಳ ಗೂಡಾಗಿತ್ತು. ಎಲ್ಲೆಡೆ ಆಕ್ರಂದನ, ಭಯ, ವಿನಾಶವೇ ಎದ್ದು ಕಾಣುತ್ತಿತ್ತು. ಮಿತ್ರ ಪಡೆಗಳ ಬಾಂಬ್ ದಾಳಿಗೆ ಬರ್ಲಿನ್ ಅಕ್ಷರಶಃ ತತ್ತರಿಸುತ್ತಿತ್ತು. ಕ್ರೂರ ಸರ್ವಾಧಿಕಾರಿಯ ಆಡಳಿತಕ್ಕೆ ಅಂತ್ಯ ಹಾಡಲು ಕೆಂಪು ಸೇನೆ ಕೇವಲ 100 ಕಿಲೋಮೀಟರ್ ಅಂತರದಲ್ಲಿತ್ತು. ಮಿತ್ರ ಪಡೆಗಳ ಮುಂದಿನ ಬೇಟೆ ಹಿಟ್ಲರ್ನೇ ಆಗಿದ್ದ. ಆತ ತನ್ನ ಆರ್ಭಟದ ಮೂಲಕ ಇಡೀ ಜಗತ್ತನ್ನೇ ನಡುಗಿಸಲು ಹೊರಟಿದ್ದ ಹಿಟ್ಲರ್ ಈಗ ಪ್ರಾಣಭಯದಿಂದ ಬಂಕರ್ನ ಕತ್ತಲ ಕೋಣೆ ಸೇರ್ಕೊಂಡಿದ್ದ. ಬರ್ಲಿನ್ ನಗರದ ಅತ್ಯಂತ ಆಯಕಟ್ಟಿನ ಸ್ಥಳವಾದ ಬ್ರ್ಯಾಂಡೆನ್ಬರ್ಗ್ ಗೇಟ್ ಬಳಿ ಭೂಮಿಯ ಮೇಲ್ಮೈನಿಂದ 7 ಮೀಟರ್ ಕೆಳಗೆ ಹಿಟ್ಲರ್ನ ಬಂಕರ್ ಇತ್ತು. ಹೇಳಿ ಕೇಳಿ ಸರ್ವಾಧಿಕಾರಿ ವಾಸಿಸುವ ಸ್ಥಳವಾಗಿದ್ರಿಂದ ಇದು ಸಾಮಾನ್ಯ ಬಂಕರ್ ಆಗಿರಲಿಲ್ಲ. ಅದನ್ನ ಅಭೇದ್ಯ ಕೋಟೆಯಂತೆ ನಿರ್ಮಿಸಲಾಗಿತ್ತು. ಆಲ್ಬರ್ಟ್ ಸ್ಪಿಯರ್ ಎನ್ನುವ ಖ್ಯಾತ ವಾಸ್ತುಶಿಲ್ಪಿ ಈ ಬಂಕರ್ ಅನ್ನ ವಿನ್ಯಾಸಗೊಳಿಸಿದ್ದ. ಭದ್ರತೆ ದೃಷ್ಟಿಯಿಂದ ಅತ್ಯಂತ ಸಮರ್ಥವಾಗಿ ನಿರ್ಮಿಸಲಾಗಿದ್ದ ಈ ಬಂಕರ್ ಬಾಂಬ್ ನಿರೋಧಕ ವ್ಯವಸ್ಥೆ ಹೊಂದಿತ್ತು. ಎಂಥದ್ದೇ ಬಾಂಬ್ ಬಿದ್ದರೂ ಇದನ್ನ ಅಲುಗಾಡಿಸಲು ಸಾಧ್ಯವಿರಲಿಲ್ಲ.
1936ರಲ್ಲಿ ಈ ಬಂಕರ್ ನಿರ್ಮಿಸಲಾಗಿದ್ದರೂ ಸುರಕ್ಷತೆ ದೃಷ್ಟಿಯಿಂದ 1943 ಹಾಗೂ 1944ರಲ್ಲಿ ಇದರ ಸುರಕ್ಷತೆಯನ್ನ ಮತ್ತಷ್ಟು ಖಾತ್ರಿಪಡಿಸಲು ಪ್ರಬಲ ನಿರೋಧಕ ಸ್ಥಳವನ್ನಾಗಿ ಮಾಡಲಾಗಿತ್ತು. ಜರ್ಮನ್ ಭಾಷೆಯಲ್ಲಿ ಇದನ್ನ ಫಿರೋರ್ ಬಂಕರ್ ಅಂತ ಕರೆಯಲಾಗ್ತಾ ಇತ್ತು. ಜರ್ಮನಿ ಭಾಷೆಯಲ್ಲಿ ಫಿರೇರ್ ಅಂದರೆ ನಾಯಕ, ಅಂದರೆ ಇದು ನಾಯಕನ ಬಂಕರ್ ಆಗಿತ್ತು. ಇದೇ ಬಂಕರ್ನಲ್ಲಿ ಜಗತ್ತನ್ನೇ ಆಳುವ ಕನಸು ಕಂಡಿದ್ದ ಅಡಾಲ್ಫ್ ಹಿಟ್ಲರ್ ಅವಿತುಕೊಂಡಿದ್ದ. ಇಲ್ಲಿ ಆತ ತನ್ನ ಜೀವನದ ಕೊನೆಯ ದಿನಗಳನ್ನ ಕಳೆದ. ಬಂಕರ್ನ ವಾತಾವರಣ ಅಂದುಕೊಂಡದಕ್ಕಿಂತ ತುಸು ಜಾಸ್ತಿಯೇ ನಿರುತ್ಸಾಹದಿಂದ ಕೂಡಿತ್ತು. ದೊಡ್ಡ ಕಾಂಕ್ರೀಟ್ ಗೋಡೆಗಳು, ಶೀತ ಹಾಗೂ ತೇವಾಂಶವುಳ್ಳ ನೆಲ, ಕಾಡುವ ಮೌನದೊಂದಿಗೆ ಇಡೀ ಬಂಕರ್ ಗಾಢ ಅಂಧಕಾರದಿಂದ ಕೂಡಿತ್ತು. ವಿಚಿತ್ರ ಅಂದ್ರೆ ಇಡೀ ಬಂಕರ್ ಚಕ್ರವ್ಯೂಹದಂತೆ ಕಾಣ್ತಿತ್ತು. ಸಣ್ಣ ಸಣ್ಣ ಕೊಠಡಿಗಳು, ಪ್ಯಾಸೇಜ್ಗಳಿದ್ದವಾದರೂ ಸಹ ಅವುಗಳಲ್ಲಿಯೂ ಉಸಿರುಗಟ್ಟಿಸುವ ವಾತಾವರಣ ಇತ್ತು. ಇನ್ನು ಇಷ್ಟು ದೊಡ್ಡ ಬಂಕರ್ನಲ್ಲಿ ಹಿಟ್ಲರ್ನ ವೈಯಕ್ತಿಕ ಬಳಕೆಗಾಗಿಯೇ 3-4 ಕೋಣೆಗಳಿದ್ದವು. ಒಂದು ಕೊಠಡಿ ಮೀಟಿಂಗ್ಗಾಗಿಯೇ ಮೀಸಲಾಗಿತ್ತು. ಈ ವಿಶಾಲವಾದ ಕೊಠಡಿಯಲ್ಲಿಯೇ ಹಿಟ್ಲರ್ ತನ್ನ ಮಿಲಿಟರಿ ಅಧಿಕಾರಿಗಳೊಂದಿಗೆ ನಿತ್ಯ 2 ಸಭೆ ನಡೆಸ್ತಾ ಇದ್ದ. ಮತ್ತೊಂದು ಕೊಠಡಿ ಆತನ ವೈಯಕ್ತಿಕ ಕೆಲಸಗಳಿಗೆ ಮೀಸಲಾಗಿದ್ದರೆ ಇನ್ನೊಂದು ಕೊಠಡಿಯಲ್ಲಿ ಹಿಟ್ಲರ್ ಹೆಂಡತಿ ಈವಾ ವಾಸಿಸುತ್ತಿದ್ದರು. ಇಬ್ಬರಿಗೂ ಸಾಮಾನ್ಯವಾಗಿರುವ ಅಟ್ಯಾಚ್ ಬಾತ್ರೂಮ್ ಇತ್ತು. ಇಡೀ ಬಂಕರ್ನಲ್ಲಿ ಖಿನ್ನತೆ ಹಾಗೂ ಭಯದ ವಾತಾವರಣ ಇತ್ತು. ನೆಲದಡಿ ಆಳದಲ್ಲಿ ಬಂಕರ್ ಇರೋದ್ರಿಂದ ಶುದ್ಧ ಗಾಳಿಗಾಗಿ ಮೋಟಾರ್ ಯಂತ್ರದ ಮೂಲಕ ವಾತಾಯನ ವ್ಯವಸ್ಥೆಯನ್ನ ಕಲ್ಪಿಸಲಾಗಿತ್ತು. ಇದಕ್ಕಾಗಿ ಯಂತ್ರ ಬಳಸುತ್ತಿದ್ರಿಂದ ಬಂಕರ್ನಲ್ಲಿ ಇದ್ದವರಿಗೆ ಇದರ ಶಬ್ದ ಮಾನಸಿಕವಾಗಿ ಹಿಂಸೆ ನೀಡುತ್ತಿತ್ತಲ್ಲದೆ ದೈಹಿಕವಾಗಿಯೂ ಅಸ್ವಸ್ಥತೆ ಕಾಡುವಂತೆ ಮಾಡ್ತಾ ಇತ್ತು. ಸ್ನೇಹಿತರೆ, ಮನುಷ್ಯ ಎಷ್ಟೇ ಬಲಶಾಲಿಯಾಗಿರಲಿ, ದೊಡ್ಡವನಾಗಿರಲಿ, ಸೋಲಿನ ಕಂಪನ ಅನ್ನುವುದು ಆತನನ್ನ ಧೃತಿಗೆಡುವಂತೆ ಮಾಡುತ್ತದೆ. ಅಂತೆಯೇ ಹಿಟ್ಲರ್ ಕೂಡ ಬಸವಳಿದಿದ್ದ. ಕೊನೆಯ ಆ 10 ದಿನಗಳಲ್ಲಿ ಆತ ಮಾನಸಿಕವಾಗಿ ಕೊಗ್ಗಿದ್ದನಲ್ಲದೆ ದೈಹಿಕವಾಗಿಯೂ ಅನಾರೋಗ್ಯಕ್ಕೆ ಒಳಗಾಗಿದ್ದ. ಆತನಿಗೆ ಕೈ ನಡುಗುವ ಹಾಗೂ ಮರೆವಿನ ಪಾರ್ಕಿನ್ಸನ್ ಕಾಯಿಲೆ ಬಹಳ ಹಿಂದಿನಿಂದಲೇ ಕಾಡುತ್ತಿತ್ತು. ಆತ ಈ ನಡುಗುವ ಕೈಗಳನ್ನ ಸಾರ್ವಜನಿಕವಾಗಿ ಮರೆಮಾಚಲು ಯತ್ನಿಸುತ್ತಿದ್ದ. ಯಾವಾಗ್ಲೂ ಕೈಗಳನ್ನ ಜೇಬಿನಲ್ಲಿಟ್ಕೊಂಡಿರುತ್ತಿದ್ದ, ಇಲ್ಲವೇ ಒಂದು ಕೈಯನ್ನ ಹಿಂಬದಿ ಮರೆಮಾಡಿ ನಿಂತಿರುತ್ತಿದ್ದ. ಕೆಲವೊಮ್ಮೆ ಆತನಿಗೆ ನಡೆಯಲು ಸಹ ಕಷ್ಟವಾಗ್ತಾ ಇತ್ತು. ವೈದ್ಯರ ಪ್ರಕಾರ ಆತನ ಕೊನೆಯ 10 ದಿನಗಳಲ್ಲಿ ಆತ ಸಿಕ್ಕಾಪಟ್ಟೆ ದಣಿದಂತೆ, ಬಿಳಿಚಿಕೊಂಡಂತೆ ಕಂಡುಬಂದಿದ್ದ. ಇದರಿಂದ ಆತ ತನ್ನ ವಯೋಮಾನಕ್ಕಿಂತ 10-15 ವರ್ಷ ಜಾಸ್ತಿ ವಯಸ್ಸಾದವನಂತೆ ಕಾಣ್ತಿದ್ದ. ನಾಜಿ ಸೇನೆಯ ಯಾವುದೇ ಅಧಿಕಾರಿ ಆತನನ್ನ ಭೇಟಿಯಾದರೆ ಆತನ ಸ್ಥಿತಿಯನ್ನ ಕಂಡು ಬೆಚ್ಚಿ ಬೀಳ್ತಿದ್ರು. ಇನ್ನು ಬಂಕರ್ನಲ್ಲಿ ಹಿಟ್ಲರ್ ಆರೋಗ್ಯ ವಿಚಾರಣೆಗೆಂದೇ ಥಿಯೋಡರ್ ಮೊರೆಲ್ ಎಂಬ ವೈದ್ಯರಿದ್ರು. ಅವರು ಆತನಿಗೆ ಗ್ಲೂಕೋಸ್, ವಿಟಮಿನ್ಗಳನ್ನು ನೀಡುತ್ತಾ ಆತನ ಆರೋಗ್ಯ ಸುಧಾರಣೆಗೆ ಇನ್ನಿಲ್ಲದ ಪ್ರಯತ್ನ ನಡೆಸಿದ್ದರು. ಇಷ್ಟೆಲ್ಲ ಆರೋಗ್ಯ ಕಾಳಜಿ, 108 ವ್ಯವಸ್ಥೆಗಳ ಬಳಿಕವೂ ಆತನ ಕೈಗಳ ನಡುಗುವಿಕೆಯನ್ನ ನಿಲ್ಲಿಸೋದಕ್ಕಾಗ್ಲಿಲ್ಲ. ಬಹುಶಃ ಇದು ಹಿಟ್ಲರ್ ನೈತಿಕವಾಗಿ ಅಧಪತನಕ್ಕಿಳಿದಿದ್ದರ ಸಾಕ್ಷಿ ಪುರಾವೆಯಾಗಿ ಗೋಚರವಾಗುತ್ತಿತ್ತು. ಇಂತಹ ಆರೋಗ್ಯ ಸಮಸ್ಯೆ, ಖಿನ್ನತೆಯಂತಹ ಸ್ಥಿತಿಯ ಹೊರತಾಗಿಯೂ ಹಿಟ್ಲರ್ ತನ್ನ ದಿನಚರಿಯ ಭಾಗ ಎನ್ನುವಂತೆ ನಿತ್ಯವೂ ಮಿಲಿಟರಿ ಅಧಿಕಾರಿಗಳ ಸಭೆ ನಡೆಸ್ತಾ ಇದ್ದ. ಈ ಮೀಟಿಂಗ್ನಲ್ಲಿ ಸೇನಾ ಜನರಲ್ಗಳು, ಕಮಾಂಡರ್ಗಳು ಇರ್ತಾ ಇದ್ರು. ಈ ಸಭೆಯ ಮೂಲಕ ಬರ್ಲಿನ್ ನಗರದ ಸ್ಥಿತಿ, ಯುದ್ಧ ಅಂಗಳದಲ್ಲಿನ ವೈರಿಗಳ ಸ್ಥಿತಿ, ಹೀಗೆ ಎಲ್ಲದರ ಬಗ್ಗೆಯೂ ಮಾಹಿತಿ ಸಂಗ್ರಹಿಸುತ್ತಿದ್ದ. ತನ್ನ ನಾಜಿ ಸೈನ್ಯ ದಿನೇ ದಿನೇ ಶಕ್ತಿಗುಂದುತ್ತಿರುವುದು ಹಿಟ್ಲರ್ನನ್ನ ಸಿಕ್ಕಾಪಟ್ಟೆ ಕಂಗೆಡಿಸಿತ್ತು. ಆತ ಒಂದು ರೀತಿಯಲ್ಲಿ ಹತಾಶನಾಗಿದ್ದ. ಇನ್ನೊಂದು ಮಹತ್ವದ ಸಂಗತಿ ಅಂದರೆ ಆತ ಯಾರನ್ನೂ ಅಷ್ಟು ಸುಲಭವಾಗಿ ನಂಬುತ್ತಿರಲಿಲ್ಲ. ಇದೇ ಕಾರಣಕ್ಕಾಗಿ ಆತ ತನ್ನ ಕೊನೆಯ ದಿನಗಳಲ್ಲಿ ತೀವ್ರವಾಗಿ ಚಿಂತಿತನಾಗಿದ್ದ. ಎಲ್ಲಿ ತನ್ನ ಸೇನೆಯ ಜನರಲ್ಗಳೇ ತನಗೆ ದ್ರೋಹ ಬಗೆದಾರು ಎನ್ನುವ ಆತಂಕ ಆತನನ್ನ ಬಾಧಿಸುತ್ತಿತ್ತು. ವಿಚಿತ್ರ ಹಾಗೂ ಕಾಕತಾಳೀಯ ಅಂದರೆ ಆತನ ಕೊನೆಯ ದಿನಗಳಲ್ಲಿ ಅದೇ ನಡೆಯಿತು. ಸ್ನೇಹಿತರೆ, ಅತ್ತ ಮಿತ್ರ ಪಡೆಗಳ ದಾಳಿ ಎಗ್ಗಿಲ್ಲದಂತೆ ಮುಂದುವರಿಯುತ್ತಿದ್ದರೆ ಇತ್ತ ಬರ್ಲಿನ್ ನಗರ ಸ್ಮಶಾನ ಸದೃಶವಾಗಿ ಕಾಣುತ್ತಿತ್ತು. ಜನರು ಜೀವ ಭಯದಿಂದ ಕಾಲ್ಕೀಳುತ್ತಿದ್ರು. ಹಿಟ್ಲರ್ ವಾಸಿಸ್ತಾ ಇದ್ದ ಬಂಕರ್ ಕೂಡ ಈಗ ಖಾಲಿ ಹೊಡೆಯುತ್ತಿತ್ತು. ಆದರೆ ಇಂತಹ ಸಮಯದಲ್ಲಿ ಹಿಟ್ಲರ್ನ ಪ್ರೇಯಸಿ ಈವಾ ಬ್ರೌನ್ ಆತನಿಗೆ ಸಾಥ್ ನೀಡಿದ್ದಳು. ಅವರಿಬ್ಬರು 13 ವರ್ಷಗಳಿಂದ ಪರಸ್ಪರ ಪ್ರೀತಿಸುತ್ತಿದ್ದರು. ಇತಿಹಾಸ ತಜ್ಞರ ಪ್ರಕಾರ ಮದುವೆಯಾಗದಿದ್ದರೂ ಈವಾ ಜಿದ್ದಿಗೆ ಬಿದ್ದು ಹಿಟ್ಲರ್ನ ಜೊತೆ ಬಂಕರ್ನಲ್ಲೇ ವಾಸ ಮಾಡ್ತಾ ಇದ್ಲು. ಇದು ಅವಳದ್ದೇ ನಿರ್ಧಾರವಾಗಿತ್ತು ಅಂತ ತಜ್ಞರು ಅಭಿಪ್ರಾಯಪಟ್ಟಿದ್ದಾರೆ. ಅಸಲಿಗೆ ಈವಾ ಬ್ರೌನ್ ಬಹಳ ರೊಮ್ಯಾಂಟಿಕ್ ಯುವತಿಯಾಗಿದ್ದಳು. ಅವಳು ಸದಾ ಹಿಟ್ಲರ್ನ ಜೊತೆಗಿರಲು ಬಯಸುತ್ತಿದ್ದಳು. ಬಹುಶಃ ಇದೇ ಹಿಟ್ಲರ್ನ ದೌರ್ಬಲ್ಯವೂ ಆಗಿತ್ತು. ಹಿಟ್ಲರ್ ಸಾವಿನ ಬಳಿಕ ಈವಾ ಹಾಗೂ ಹಿಟ್ಲರ್ ನಡುವಿನ ಪ್ರೀತಿಗೆ ಸಂಬಂಧಿಸಿದ ಕೆಲ ಪತ್ರಗಳು ದೊರೆತವು.
ಬಹುಶಃ ಇವುಗಳ ಮೂಲಕವೇ ಈವ ಪ್ರೀತಿಯ ಉತ್ಕಟತೆ ಹೇಗಿತ್ತು ಅನ್ನೋದು ಜಗತ್ತಿಗೆ ತಿಳಿಯುವಂತಾಯಿತು. ಹಿಟ್ಲರ್ ಜೊತೆಗೆ ಬದುಕಿನುದ್ದಕ್ಕೂ ಇರುವುದೇ ಈವ ಬ್ರೌನ್ರ ಜೀವನದ ಅತಿದೊಡ್ಡ ಗುರಿಯಾಗಿತ್ತು. ಈವ ಬರೆದ ಪತ್ರವೊಂದರಲ್ಲಿ ಹೀಗಿತ್ತು: ಈ ಜಾಗ ಬಹಳ ಭಯಾನಕ ಹಾಗೂ ಖಿನ್ನತೆ ಮೂಡಿಸುವಂತಿದೆ, ಆದರೆ ನಾನು ಇಲ್ಲಿ ಸಂತೋಷವಾಗಿದ್ದೇನೆ. ಅದಕ್ಕೆ ಕಾರಣ ನಾನು ಹಿಟ್ಲರ್ ಜೊತೆಗಿದ್ದೇನೆ, ಹೀಗಂತ ಈವ ಪತ್ರದಲ್ಲಿ ಉಲ್ಲೇಖಿಸಿದ್ದರು. ಇನ್ನು ಈವ ಬಂಕರ್ನಲ್ಲಿ ಇದ್ದರೂ ಅವರ ಓಡಾಟ ಕೆಲವೇ ಕೋಣೆಗಳಿಗೆ ಸೀಮಿತವಾಗಿತ್ತು. ದಿನದ ಹೆಚ್ಚಿನ ಸಮಯವನ್ನ ರೂಮ್ನಲ್ಲಿಯೇ ಪುಸ್ತಕ ಓದುತ್ತಾ ತಮ್ಮ ಫೋಟೋಗಳನ್ನ ಜೋಡಿಸುವ ಕೆಲಸ ಮಾಡುತ್ತಾ ಕಳೆಯುತ್ತಿದ್ರು. ಕೆಲವೊಮ್ಮೆ ತನ್ನ ಸಂಗಾತಿ ಹಿಟ್ಲರ್ ಜೊತೆ ಕಾಫಿ ಕುಡಿಯುತ್ತಾ ಹರಟೆ ಹೊಡೆಯುತ್ತಿದ್ದರು. ಈ ವಾರ ಬಹುತೇಕ ಪತ್ರಗಳಿಂದ ಗೊತ್ತಾಗಿರುವ ಸಂಗತಿ ಅಂದ್ರೆ ಅಸಲಿಗೆ ಈವ ಬ್ರೌನ್ ಒಂಟಿತನ ಅನುಭವಿಸುತ್ತಿದ್ರು. ಈ ವಾರ ಪತ್ರಗಳು ಅವರ ಉತ್ಕಟ ಪ್ರೀತಿ ಪ್ರೇಮದ ನಿಷ್ಠೆಯನ್ನ ಮಾತ್ರ ಸಾಬೀತು ಮಾಡೋದಿಲ್ಲ, ಬದಲಾಗಿ ಆಕೆ ಅನುಭವಿಸಿದ ಭಯ ಏಕಾಂಗಿತನದ ನೋವನ್ನ ಸಹ ಹೊರಹಾಕುತ್ತದೆ. ಸ್ನೇಹಿತರೆ, ಹಿಟ್ಲರ್ನ ಕೊನೆಯ 10 ದಿನಗಳ ಸಂದರ್ಭದಲ್ಲಿ ಇಡೀ ಬರ್ಲಿನ್ ನಗರ ಅಕ್ಷರಶಃ ರಣರಂಗವಾಗಿತ್ತು. ಮಿತ್ರ ಪಡೆಗಳ ಶೆಲ್ ಬಾಂಬ್ ದಾಳಿಗಳ ಆರ್ಭಟದಿಂದ ಇಡೀ ಮಹಾನಗರ ಜರ್ಜರಿತವಾಗಿ ಹಾಳು ಕೊಂಪೆಯಂತೆ ಕಾಣುತ್ತಿತ್ತು. ಸೋವಿಯತ್ ಸೈನ್ಯ ಬರ್ಲಿನ್ ನಗರದ ಗಡಿಯಿಂದ ಕೆಲವೇ ಕಿಲೋಮೀಟರ್ ದೂರದಲ್ಲಿ ಹಿಟ್ಲರ್ನ ಸೈನ್ಯದೊಂದಿಗೆ ಕಾದಾಟಕ್ಕಿಳಿದಿತ್ತು. ಕದನ ಜೋರಾಗಿಯೇ ಸಾಗಿತ್ತು. ಬರ್ಲಿನ್ ನಗರವನ್ನ ರಕ್ಷಿಸಿಕೊಳ್ಳುವ ನಿಟ್ಟಿನಲ್ಲಿ 900 ಯುದ್ಧ ಟ್ಯಾಂಕರ್ಗಳು ಹಾಗೂ 5 ಲಕ್ಷ ಸೈನಿಕರ ಬಲವಿತ್ತು. ಆದರೆ ಇಷ್ಟೆಲ್ಲ ಮಿಲಿಟರಿ ಬಲದ ಹೊರತಾಗಿಯೂ ನಾಜಿ ಸೇನೆ ಯುದ್ಧ ಅಂಗಳದಲ್ಲಿ ಹಿನ್ನಡೆ ಅನುಭವಿಸ್ತಾ ಇತ್ತು. 100 ವರ್ಷಗಳ ಕಾಲ ವಿಶ್ವವನ್ನ ಆಳಬೇಕು ಎನ್ನುವ ಹುಚ್ಚು ಕನಸು ಕಾಣುತ್ತಿದ್ದ ಹಿಟ್ಲರ್ನ ಸೈನ್ಯ ಶೋಚನೀಯವಾಗಿ ಸೋಲಿನ ದವಡೆಯತ್ತ ಸಾಗುತ್ತಿರೋದು ಗೋಚರವಾಗ್ತಿತ್ತು. ಬರ್ಲಿನ್ ಜನತೆ ಸಿಕ್ಕ ಬಂಕರ್ ಹಾಗೂ ಚಾವಣಿಗಳಲ್ಲಿ ರಕ್ಷಣೆ ಪಡೆಯುತ್ತಾ ಜೀವ ಉಳಿಸಿಕೊಳ್ಳಲು ಹೆಣಗಾಡುತ್ತಿದ್ದರು. ಜರ್ಮನ್ ರೇಡಿಯೋದಲ್ಲಿ ಕೇವಲ ನಾಜಿ ಸಿದ್ಧಾಂತದ ವಿವರಣೆ ಹಾಗೂ ಸಂಗೀತ ಮಾತ್ರ ಕೇಳಿಬರುತ್ತಿತ್ತು. ಸಮರಭೂಮಿಗೆ ಸಂಬಂಧಿಸಿದ ಚೂರೇ ಚೂರು ಮಾಹಿತಿ ಬಿತ್ತರಗೊಳ್ಳುತ್ತಿರಲಿಲ್ಲ. ಇನ್ನೇನು ಹಿಟ್ಲರ್ ಆಡಳಿತ ಕೊನೆಗೊಳ್ಳುವ ಕಾಲ ಸನ್ನಿಹಿತವಾಗಿತ್ತು. ಸೋವಿಯತ್ ಸೇನೆ ಬರ್ಲಿನ್ ಹೊರವಲಯದ ಭಾಗಗಳನ್ನು ವಶಪಡಿಸಿಕೊಳ್ಳುತ್ತಾ ಮಹಾನಗರದ ಒಳಗಡೆ ನುಗ್ಗುವತ್ತ ಸಾಗಿತ್ತು. ಮಿತ್ರ ಪಡೆಗಳ ದಾಳಿಗೆ ಬರ್ಲಿನ್ ಅದ್ಯಾವ ರೀತಿಯಲ್ಲಿ ತೋಪೆದ್ದು ಹೋಗಿತ್ತು ಅಂದ್ರೆ ಜರ್ಮನ್ ಸೈನಿಕನೋರ್ವ ನಗರವನ್ನ ಗುರುತಿಸಲು ಸಹ ಕಷ್ಟಪಡುವಂತಾಯಿತು. ಎಲ್ಲೆಡೆ ಅವಶೇಷಗಳ ರಾಶಿಯೇ ಬಿದ್ದಿತ್ತು. ಖುದ್ದು ನಾಜಿ ಸೇನೆಗೆ ಕೂಡ ಹಿಟ್ಲರ್ ಸಾಮ್ರಾಜ್ಯ ಪತನವಾಗಲಿದೆ ಅನ್ನೋದು ಅರಿವಾಗಿತ್ತು. ನಾಜಿ ಮುಖ್ಯಸ್ಥನ ಸಾವಿಗೂ ಕೆಲ ದಿನಗಳ ಮೊದಲು ಮತ್ತೊಂದು ನಾಟಕೀಯ ಬೆಳವಣಿಗೆಗೆ ಬರ್ಲಿನ್ ಸಾಕ್ಷಿಯಾಯಿತು. ಹಿಟ್ಲರ್ ಸೈನ್ಯದಲ್ಲಿ ವಾಯುಪಡೆಯ ಕಮಾಂಡರ್ ಇನ್ ಚೀಫ್ ಆಗಿದ್ದ ಹರ್ಮನ್ ಗೋರಿಂಗ್ ಖುದ್ದು ಅಧಿಕಾರ ಪಡೆಯಲು ಮುಂದಾಗಿದ್ದ. ಅಸಲಿಗೆ ಈ ಹರ್ಮನ್ ಗೋರಿಂಗ್ ಹಿಟ್ಲರ್ನ ಪರಮಾಪ್ತರಲ್ಲಿ ಒಬ್ಬನಾಗಿದ್ದ. ಈತನಿಗೆ ಹಿಟ್ಲರ್ ಹಂತ ಹಂತವಾಗಿ ವಿವಿಧ ಹುದ್ದೆಗಳನ್ನು ದಯಪಾಲಿಸಿದ್ದ. 1933ರಲ್ಲಿ ಹರ್ಮನ್ರನ್ನ ವಾಯುಯಾನ ಸಚಿವಾಲಯದ ಉಸ್ತುವಾರಿಯಾಗಿ ನೇಮಿಸಲಾಗಿತ್ತು. ಇದಾದ ಬಳಿಕ 1935ರಲ್ಲಿ ಜರ್ಮನ್ ಏರ್ಫೋರ್ಸ್ ಚೀಫ್ ಆಗಿ, ಬಳಿಕ 1936ರಲ್ಲಿ ನಾಜಿ ಆಡಳಿತದ ಯೋಜನಾ ಸಮಿತಿಯ ಮುಖ್ಯಸ್ಥರಾಗಿ ನೇಮಕ ಮಾಡಿದ್ದ. ಇಷ್ಟಕ್ಕೆ ನಿಲ್ಲದೆ 1941ರಲ್ಲಿ ಅವರಿಗೆ ಡೆಪ್ಯೂಟಿ ಜನರಲ್ ಸ್ಥಾನ ನೀಡಲಾಗಿತ್ತು. ಇದು ಒಂದರ್ಥದಲ್ಲಿ ನಾಜಿ ಆಡಳಿತದಲ್ಲಿ ನಂಬರ್ 2 ಸ್ಥಾನವಾಗಿತ್ತು. ಹಿಟ್ಲರ್ ಅನುಪಸ್ಥಿತಿಯಲ್ಲಿ ನಿರ್ಣಯ ಕೈಗೊಳ್ಳಲು ಸಹ ಆತನಿಗೆ ಅವಕಾಶ ಇತ್ತು. ಹಿಟ್ಲರ್ ಬರ್ಲಿನ್ನಲ್ಲಿ ಸಿಲುಕಿ ಹಾಕಿಕೊಂಡಿರುವ ವಿಚಾರ ಗೊತ್ತಾಗುತ್ತಿದ್ದಂತೆಯೇ ಹರ್ಮನ್ ಗೋರಿಂಗ್ ಖುದ್ದು ಜನರಲ್ ಹುದ್ದೆಗೆ ಏರಲು ಸಜ್ಜಾದ. ಕೂಡಲೇ ಆತ ಟೆಲಿಗ್ರಾಮ್ ಒಂದನ್ನ ಹಿಟ್ಲರ್ಗೆ ಕಳಿಸಿದ. ತಾವು ದೀರ್ಘಕಾಲದವರೆಗೆ ಅಧಿಕಾರದಲ್ಲಿ ಮುಂದುವರಿಯಲು ಸಾಧ್ಯವಿಲ್ಲ, ಕೂಡಲೇ ನಿರ್ಧಾರ ತೆಗೆದುಕೊಳ್ಳಿ, ಅದು ಆಗದಿದ್ದರೆ ತಾನೇ ಖುದ್ದು ಅಧಿಕಾರವನ್ನ ಕೈಗೆತ್ತಿಕೊಳ್ಳಬೇಕಾಗುತ್ತೆ ಅಂತ ಹರ್ಮನ್ ಟೆಲಿಗ್ರಾಮ್ನಲ್ಲಿ ಬರೆದಿದ್ದ. ಈ ಟೆಲಿಗ್ರಾಮ್ ತಲುಪುತ್ತಿದ್ದಂತೆ ಹಿಟ್ಲರ್ ರೋಷದಿಂದ ಕುದಿದು ಹೋದ. ಮೊದಲೇ ಹತಾಶಗೊಂಡಿದ್ದ ಆತನಿಗೆ ಹರ್ಮನ್ ನಡೆ ಇನ್ನಿಲ್ಲದ ಕೋಪ ತರಿಸಿತ್ತು. ಹಿಟ್ಲರ್ ಕೂಡಲೇ ಆತನನ್ನ ಎಲ್ಲಾ ಸ್ಥಾನಗಳಿಂದ ವಜಾ ಮಾಡಿದ್ರಲ್ಲದೆ ದೇಶದ್ರೋಹದ ಆರೋಪದಡಿ ಆತನ ಬಂಧನಕ್ಕೆ ಆದೇಶ ನೀಡಿದ್ರು. ಬಳಿಕ ಆತನಿಗೆ ವಿಚಾರಣೆ ನಡೆಸಿ ಮರಣದಂಡನೆ ಶಿಕ್ಷೆ ವಿಧಿಸಲಾಯಿತು. ಆದರೆ ದುರದೈವವಶಾತ್ ಹರ್ಮನ್ ಗಲ್ಲು ಶಿಕ್ಷೆಗೆ ಒಳಗಾಗುವ ಕೆಲ ಗಂಟೆಗಳ ಮುನ್ನ ವಿಷ ಸೇವಿಸಿ ಆತ್ಮಹತ್ಯೆ ಮಾಡಿಕೊಂಡಿದ್ದ. ಒಂದೆಡೆ ಕೆಂಪು ಸೇನೆ ಅಬ್ಬರದೊಂದಿಗೆ ಬರ್ಲಿನ್ ನಗರದೊಳಗೆ ನುಗ್ಗುತ್ತಿದ್ರೆ, ಮತ್ತೊಂದೆಡೆ ಹಿಟ್ಲರ್ನ ತೀರಾ ಆಪ್ತ ಎನಿಸಿಕೊಂಡಿದ್ದ ವ್ಯಕ್ತಿಯೇ ದ್ರೋಹ ಎಸಗಿ ಸಾವಿನ ಮನೆ ಸೇರಿದ್ದ. ಈ ಎಲ್ಲ ಘಟನೆಗಳು ಸರ್ವಾಧಿಕಾರಿಯನ್ನ ಈ ದುರಂತಕ್ಕೆ ಪ್ರೇರೇಪಿಸಿದ್ದವು. ಅದನ್ನ ಆತ ಕನಸಿನಲ್ಲೂ ಯೋಚಿಸಿರಲಿಲ್ಲ. ಏಪ್ರಿಲ್ 29, 1945ರ ಆ ದಿನ ಹಿಟ್ಲರ್ ತನ್ನ ಹತ್ತಿರದಲ್ಲಿರುವ ಹಿರಿಯ ಅಧಿಕಾರಿಗಳನ್ನ ಕರೆಸಿ ಹೇಳಿದ, ಸಮಯ ಒದಗಿ ಬಂದಿದೆ, ನಾನು ಮದುವೆಯಾಗುತ್ತಿದ್ದೇನೆ.
ತನ್ನ ಸುತ್ತಲಿದ್ದವರಿಗೆ ಹೀಗೆ ಹೇಳಿದ ಹಿಟ್ಲರ್ ಅದೇ ದಿನದ ಮಧ್ಯರಾತ್ರಿ ಕೆಲ ಅಧಿಕಾರಿಗಳ ಸಮ್ಮುಖದಲ್ಲಿ ಬಂಕರ್ನಲ್ಲೇ ಈವಾ ಬ್ರೌನ್ರನ್ನ ವರೆಸಿದ. ಇದಾಗಿ ಕೆಲ ಹೊತ್ತಿನಲ್ಲೇ ತನ್ನ ಆಪ್ತ ಕಾರ್ಯದರ್ಶಿಯನ್ನ ಕರೆದ ಅಡಾಲ್ಫ್ ಹಿಟ್ಲರ್ ತನ್ನ ವೀಲನ್ನ ಬರೆಸಿದ್ದ. ತಾನು ನನ್ನ ಪತ್ನಿ ಈವಾ ಅಂತಿಮವಾಗಿ ಸಾವನ್ನ ಆಯ್ಕೆ ಮಾಡಿಕೊಂಡಿದ್ದೇವೆ. ಶರಣಾಗುವ ಅವಮಾನಕ್ಕಿಂತ ನಮಗೆ ಸಾವೇ ಅತ್ಯುತ್ತಮ ಆಯ್ಕೆ ಅಂತ ಭಾವಿಸಿದ್ದೇನೆ. ಹೀಗಂತ ಪತ್ರದಲ್ಲಿ ಹಿಟ್ಲರ್ ಬರೆಸಿದ್ದ. ದುರದೃಷ್ಟವಶಾತ್ ಕೇವಲ ಒಂದೇ ದಿನಕ್ಕಾಗಿ ಹಿಟ್ಲರ್ ಈವಾರೊಂದಿಗೆ ವಿವಾಹವಾಗಿದ್ದ. ಏಪ್ರಿಲ್ 30, 1945 ಮಧ್ಯಾಹ್ನ 3 ಗಂಟೆಗೆ ತನ್ನ ಅಚ್ಚುಮೆಚ್ಚಿನ ನಾಯಿಗೆ ವಿಷ ಹಾಕಿದ ಹಿಟ್ಲರ್ ಬಳಿಕ ಈವಾರೊಂದಿಗೆ ಬಂಕರ್ನಲ್ಲಿದ್ದ ತನ್ನ ವೈಯಕ್ತಿಕ ಕೊಠಡಿಯತ್ತ ಹೆಜ್ಜೆ ಹಾಕಿದ. ಮದುವೆಯಾಗಿ ಕೇವಲ 24 ಗಂಟೆಯ ಒಳಗೆ ಇಬ್ಬರು ದಂಪತಿಗಳು ಮುಚ್ಚಿದ ಕೊಠಡಿಯಲ್ಲಿ ಪ್ರಾಣಾರ್ಪಣೆ ಮಾಡಿದ್ದರು. ಹಿಟ್ಲರ್ ಪಿಸ್ತೂಲ್ನಿಂದ ಗುಂಡು ಹಾರಿಸಿಕೊಂಡರೆ ಪತ್ನಿ ಈವಾ ಸೈನೈಡ್ ಕ್ಯಾಪ್ಸುಲ್ ನುಂಗಿ ಸಾವನ್ನ ಅಪ್ಪಿಕೊಂಡಿದ್ದರು. ಬಂಕರ್ನ ಸಿಬ್ಬಂದಿಗೆ ತನ್ನ ಸಾವಿನ ಬಳಿಕ ಏನ್ ಮಾಡಬೇಕು ಅನ್ನೋದರ ಕುರಿತು ಹಿಟ್ಲರ್ ಮೊದಲೇ ಸ್ಪಷ್ಟ ನಿರ್ದೇಶನ ನೀಡಿದ್ದ. ಅದರಂತೆ ಬಂಕರ್ ಸಿಬ್ಬಂದಿ ಅವರಿಬ್ಬರ ಮೃತದೇಹಗಳನ್ನ ಬಂಕರ್ ಹೊರಗಿನ ಅಂಗಳದಲ್ಲಿಯೇ ದಹನ ಮಾಡಿದ್ರು. ಇಡೀ ಜಗತ್ತನ್ನೇ ಗೆಲ್ಲುವ ಪಣದೊಂದಿಗೆ ಆಡಳಿತಕ್ಕಿಳಿದಿದ್ದ ಅಡಾಲ್ಫ್ ಹಿಟ್ಲರ್ ತನ್ನ ಸಾವಿನ ಬಳಿಕ ತನ್ನ ಬಗ್ಗೆ ಯಾವುದೊಂದು ವಿಷಯವೂ ದಾಖಲೆಯೂ ಉಳಿಯಬಾರದು ಅಂದ್ಕೊಂಡಿದ್ದ. ಅದನ್ನೇ ಮಾಡಿದ್ದ. ಸಾಯುವ ಹಿಂದಿನ ದಿನ ತನ್ನ ಪತ್ನಿಯ ಜೊತೆ ಸೇರಿ ಎಲ್ಲವನ್ನ ಸುಟ್ಟು ಹಾಕಿದ್ದ. ಹಿಟ್ಲರ್ ಜಗತ್ತಿನ ಕಣ್ಣಿಗೆ ದೊಡ್ಡ ಸರ್ವಾಧಿಕಾರಿಯಾಗಿ ಹಿಂಸಾ ಪೀಡಕನಾಗಿ ಕಂಡಿದ್ದು ನಿಜ. ಆದರೆ ಆತ ಯಾವತ್ತಿಗೂ ಇನ್ನೊಬ್ಬರಿಗೆ ಶರಣಾಗುವ ಮನಸ್ಥಿತಿ ಹೊಂದಿರಲಿಲ್ಲ. ಕನಿಷ್ಠ ತನ್ನ ಸಾವಿನ ಬಳಿಕ ತನ್ನ ದೇಹದೆದುರು ಕೆಂಪು ಸೇನೆಯ ವಿಜಯೋತ್ಸವ ನಡೆಯದಂತೆ ತನ್ನ ದೇಹವನ್ನ ಕೂಡ ನಾಮಾವಶೇಷಗೊಳಿಸಿದ್ದ. ಸೋವಿಯತ್ ಸೇನೆ ಬಂಕರ್ ಬಳಿ ಹೋದಾಗ ಅವರಿಗೆ ಸಿಕ್ಕಿದ್ದು ಹಿಟ್ಲರ್ನ ಸುಟ್ಟು ಕರಕಲಾಗಿದ್ದ ಅಸ್ಥಿಗಳು. ಇನ್ನು ಆತನ ಮೃತದೇಹದ ಅಸ್ಥಿಗಳನ್ನ ಗುರುತಿಸಲು ಸಹಾಯಕವಾಗಿದ್ದು ಆತನ ಹಲ್ಲುಗಳು. ಮೊದಲಿನಿಂದಲೂ ದಂತ ವೈದ್ಯರನ್ನ ಕಂಡರೆ ದ್ವೇಷಿಸ್ತಾ ಇದ್ದ ಹಿಟ್ಲರ್ ತನ್ನ ಮುರಿದು ಹೋದ ಹಲ್ಲುಗಳಿಗೆ ಚಿನ್ನದ ರೂಟ್ ಕೆನಾಲ್ ಮಾಡಿಸಿಕೊಂಡಿದ್ದ. ಬಹುಶಃ ಇದೇ ಸಾಕ್ಷಿ ಬಾಡಿ ಅವಶೇಷಗಳನ್ನ ಪತ್ತೆ ಹಚ್ಚಲು ನೆರವಾಗಿತ್ತು. ಒಟ್ನಲ್ಲಿ ಅಲೆಕ್ಸಾಂಡರ್ನಂತೆ ಪ್ರಪಂಚವನ್ನೇ ಗೆಲ್ಲಲು ಹೊರಟಿದ್ದ ಪುಕ್ಕಲು ಸ್ವಭಾವದ ನಾಜಿ ಸರ್ವಾಧಿಕಾರಿ ಕೊನೆಯ ದಿನಗಳಲ್ಲಿ ಹೇಳ ಹೆಸರಿಲ್ಲದಂತೆ ದಾರುಣ ಅಂತ್ಯ ಕಂಡ. ಹಿಟ್ಲರ್ನ ಬಗ್ಗೆ ನಿಮ್ಗೇನನ್ಸುತ್ತೆ? ಕಾಮೆಂಟ್ ಮಾಡಿ.